ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಮಹಾಲಯ ಪಕ್ಷ ಹತ್ರ ಪಿತೃಪಕ್ಷ ಪೂಜೆಗೆ ನಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ, ಹಾಗೆ ಎಷ್ಟು ವೆರೈಟೀಸ್ ಅಡುಗೆ ಮಾಡಿದ್ದಾರೆ ಅಂತಲೂ ತೋರಿಸ್ತೇನೆ. ಮೊದಲು ಸ್ವೀಟಿಂದನೇ ಶುರು ಮಾಡ್ತೇನೆ. ಇದು ಹಾಲಿಟ್ಟು, ಇದು ಮೈದಾ ಮತ್ತು ತುಪ್ಪದಿಂದ ಸೇರಿಸಿ ಮಾಡ್ತಾರೆ. ಅದು ಹೇಗೆ ಮಾಡೋದಂತಲೂ ವೀಡಿಯೋ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ನೆಕ್ಸ್ಟು ತಟ್ಟೆ ಇಡ್ಲಿ ಅಂದರೆ ಸ್ವಲ್ಪ ನಮ್ಮಲ್ಲಿ ದೊಡ್ಡ ದೊಡ್ಡ ತಟ್ಟೆಯಲ್ಲೇ ಮಾಡ್ತಾರೆ ನೋಡಿ. ಇದು ಪೂರ್ತಿ ತಟ್ಟೆ ಇಡ್ಲಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟು ನಾಟಿ ಕೋಳಿ ಮೊಟ್ಟೆ, ಇದು ಪೂಜೆಗೆ ಮಾತ್ರ ಇಟ್ಟಿರೋದು, ಬೇರೆದೆಲ್ಲ ಸಪ್ರೇಟ್ ಇದೆ. ಮತ್ತು ಮೀನು ಸಾರು, ಇದರಲ್ಲಿ ಬರೀ ಸಾರು ಮಾತ್ರ ಇರುತ್ತೆ. ಮೀನು ಸಾರಿನ ವೀಡಿಯೋ ನೋಡಿರೋರಿಗೆ ನಮ್ಮಲ್ಲಿ ಯಾಕೆ ಈ ಥರ ಇದೆ ಅಂತ ಗೊತ್ತಿರುತ್ತೆ. ನೀವು ಅದನ್ನು ಚೆಕ್ ಮಾಡ್ಕೋಬೋದು, ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ನೆಕ್ಸ್ಟು ಮಟನ್ ಸಾರು ಅಂತಿಲ್ಲ, ಗ್ರೇವಿ ಇದು. ಆ್ಯಕ್ಚುಲಿ ಸ್ವಲ್ಪ ಗಟ್ಟಿಯಾಗೆ ಮಾಡಿರ್ತಾರೆ ನೋಡಿ. ಮಟನ್ ಚೆನ್ನಾಗಿ ತಿಕ್ಕಾಗಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟು ಮಜ್ಜಿಗೆ ಇದೆ, ಅದ್ರ ಪಕ್ಕ ನೀರು ಮಜ್ಜಿಗೆ ಮಾಡಿಟ್ಟಿರ್ತೀವಿ. ಅದಾದಮೇಲೆ ಕಡುಬು ಸ್ಪೆಷಲ್. ನಮಗೆ ಕಡುಬು ಇಲ್ಲದೆ ಯಾವುದೇ ಪೂಜೆ ಆಗೋಲ್ಲ ನೋಡಿ. ಬಿಸಿಯಾಗೇ ಇರಲಿ ಅಂತ ತಟ್ಟೆ ಹಾಕಿ ಮುಚ್ಚಿಟ್ಟಿದ್ದಾರೆ. ನೆಕ್ಸ್ಟು ಮೀನು ಬಸ್ತಿಟ್ಟಿರೋದು, ಮೀನು ಚೆನ್ನಾಗಿ ಮಾಡಿದ್ದಾರೆ. ಈ ರೀತಿ ಇದ್ದರೆ ಬೇಗ ಸರ್ವ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ಮತ್ತು ನಮ್ಮಲ್ಲಿ ಮೀನು ಫ್ರೈ ಮಾಡಲ್ಲ ನಾವು, ಇದೇ ರೀತಿ ಮಾಡೋದು ಯಾವಾಗಲೂ. ನೆಕ್ಸ್ಟ್ ಇದು ಫಾರಮ್ ಕೋಳಿದು ಚಿಕನ್ ಫ್ರೈ. 2 kg ಅಷ್ಟು ಚಿಕನ್ ಇದೆ ಇದರಲ್ಲಿ. 2 kg ಚಿಕನ್ ಫ್ರೈ ಮಾಡಿದ್ದಾರೆ. ನೆಕ್ಸ್ಟು ನಾಟಿ ಕೋಳಿ ಸಾರು ಕಡುಬು, ತಟ್ಟೆ ಇಡ್ಲಿ ಮತ್ತು ಪಲಾವ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕೋಳಿ ಸಾರು ನೋಡಿ. ಇದೇ ಕೋಳಿ ನಮ್ಮ ಮನೆಯದು. ಇವತ್ತು ಸಾರಾಗಿಬಿಟ್ಟಿದೆ. ಆ್ಯಕ್ಚುಲಿ ಬಿರಿಯಾನಿ ಆಗಬೇಕಿತ್ತು, ಇವತ್ತು ಸಾರಾಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ನೋಡೋಣ. ಮತ್ತು ಪಲಾವ್ ಮಾಡ್ತಾಯಿದ್ದಾರೆ ಈಗಿನ್ನು. ಪಲಾವ್ ಅಂದರೆ ಇದು ಎಂಟಿ ಬಿರಿಯಾನಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಯಾವುದೇ ತರಕಾರಿಗಳನ್ನು ಸೇರಿಸಲ್ಲ ಅಥವಾ ಮಟನ್ ಚಿಕನ್ನೂ ಸೇರಿಸಲ್ಲ, ಬರೀ ಎಂಟಿ ಬಿರಿಯಾನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದರದ್ದು ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಹಾಲಯ ಪಕ್ಷ ಪೂಜೆಗೆ ನಮ್ಮ ಮನೇಲಿ ಯಾವ ಥರ ಸ್ಪೆಷಲ್ ಅಡುಗೆ ಆಗಿತ್ತು ಅಂತ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಪ್ಲೀಸ್ ಮಲೆನಾಡು ಫುಡ್ ಫ್ಯಾಕ್ಟ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮರಿದೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.